Hello everyone, welcome to Sanmargaha classes. Next question from The Will of Sacrifice. According to Bhagat Singh, what effect would his martyr have on future generations? Bhagat Singh said he did not want to live under restrictions because his name had become a symbol of revolution, and living as a prisoner would diminish the ideals and sacrifices he represented. ಸೊ ಭಗತ್ ಸಿಂಗ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯಾವುದೇ ಒಂದು ಪರಿಮಿತಿಯೊಳಗೆ ಬದುಕೋದಿಕ್ಕೆ ರೆಸ್ಟ್ರಿಕ್ಷನ್ಸ್ ಒಳಗೆ ಬದುಕೋದಿಕ್ಕೆ ಅವರಿಗೆ ಇಷ್ಟ ಇಲ್ಲ ಬ್ರಿಟಿಷ್ ಆಡಳಿತದಲ್ಲಿ. ಓಕೆನಾ? ಯಾಕೆ ಅಂತಂದ್ರೆ ಅವರ ಹೆಸರೇ ಒಂದು ಕ್ರಾಂತಿಕಾರಿಗೆ ಚಿಹ್ನೆ ಆಗಿತ್ತು. ಆಗ ಅವರ ಹೆಸರೇ ಒಂದು ಕ್ರಾಂತಿಕಾರಿಯ ಚಿಹ್ನೆ ಆಗಿತ್ತು. ಸೊ ಅವರು ಜೈಲಿನಲ್ಲಿ ಖೈದಿಯಂತೆ ಬದುಕೋದಕ್ಕೆ ಇಷ್ಟಪಡಲಿಲ್ಲ. ಬದುಕಿದ್ರೆ ಖೈದಿಯಾಗಿ ಬದುಕಿದ್ರೆ ಅವರ ತತ್ವಗಳಿಗೆ, ಅವರ ತ್ಯಾಗಕ್ಕೆ ಅದು ಒಂದು ತ್ಯಾಗವನ್ನ ಅದು ಕಡಿಮೆ ಮಾಡ್ತಾ ಇತ್ತು. ಓಕೆನಾ? ಸೊ ಹಿ ಡಿಡ್ ನಾಟ್ ವಾಂಟ್ ಟು ಲಿವ್ ಅಂಡರ್ ಎನಿ ರೆಸ್ಟ್ರಿಕ್ಷನ್ಸ್. He believed that if he died bravely, it would inspire Indian mothers to raise courageous children like him. ಒಂದು ವೇಳೆ ತಾನು ವೀರ ಮರಣವನ್ನ ಹೊಂದಿದ್ದರೆ ಸೊ ಅದು ತನ್ನ ದೇಶದ ಮಾತೆಯರಿಗೆ ಒಂದು ಧೈರ್ಯ ಕೊಡುತ್ತೆ. ಕರೇಜಿಯಸ್, ಧೈರ್ಯಶಾಲಿ ಮಕ್ಕಳನ್ನ ಬೆಳೆಸುವುದಕ್ಕೆ ಧೈರ್ಯವನ್ನ ಕೊಡುತ್ತೆ. Increasing the number of people ready to sacrifice their lives for India's freedom. ಸೊ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ಮಕ್ಕಳು ಮುಂದೆ ಬರಬೇಕು, ಜನರು ತ್ಯಾಗ ಮಾಡಬೇಕು ಅನ್ನುವಂತಹ ಒಂದು ಮನೋಭಾವನೆಯಿಂದ ತನ್ನ ವೀರ ಮರಣವು ಕೊಡುತ್ತೆ ಅನ್ನುವಂತಹ ಭಾವನೆಯನ್ನು ಹೊಂದುತ್ತದೆ. ಸೊ ಅದಕ್ಕೋಸ್ಕರ he did not want to live under restrictions as a prisoner. Okay, thank you.